ಮತ್ತೊಂದು ಕಡೆ 2024ರ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಎಲ್ಲ ರೀತಿಯಾಗಿ ಸಜ್ಜಾಗಿದೆ. ವಿಶೇಷವಾಗಿ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ಭಕ್ತರಿಗಾಗಿ ಹಂಚೋದಕ್ಕೆ ಬರೋಬ್ಬರಿ 2 ಲಕ್ಷ ಲಡ್ಡುಗಳನ್ನ ತಯಾರು ಮಾಡಲಾಗ್ತಾ ಇದೆ. ಹೊಸ ವರ್ಷದಂದು ದೇವಾಲಯದಲ್ಲಿ ಪೂಜೆ, ಹೋಮ, ಹವನವನ್ನ ಮಾಡಲಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಸುಮಾರು 60ಕ್ಕೂ ಹೆಚ್ಚು ನುರಿತ ಬಾಣಸಿಗರಿಂದ ಲಡ್ಡು ತಯಾರಾಗ್ತಾ ಇದೆ. ಲಡ್ಡು ಜೊತೆಗೆ 25 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನ ವಿತರಣೆ ಮಾಡಲಾಗುತ್ತೆ. ನಾಳೆ ಹೊಸ ವರ್ಷದ ನಿಮಿತ್ತವಾಗಿ 60ಕ್ಕೂ ಹೆಚ್ಚು ಜನ ನುರಿತ ಬಾಣಸಿಗರಿಂದ ಲಡ್ಡು ತಯಾರಾಗಿದೆ. 2 ಲಕ್ಷ ಲಡ್ಡು. ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಸನ್ನದ್ಧವಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿರ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಲಕ್ಷಕ್ಕೂ ಮೀರಿದಂತಹ ಲಡ್ಡು ಸಿಹಿ ವಿತರಣೆಯನ್ನ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ನೀವು ಈಗಲೇ ಗಮನಿಸಬಹುದು, ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಕೂಡ ಸುಮಾರು 2 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರೇನಿದ್ದಾರೆ, ಭಕ್ತರಿಗೆ ಕೊಡ್ಲಿಕ್ಕೆ ಈಗ ಈ ಒಂದು ಲಡ್ಡುಗಳನ್ನ ತಯಾರಿ ಮಾಡ್ತಾ ಇರ್ತಕ್ಕಂಥದ್ದು. ನುರಿತ ಬಾಣಸಿಗರು ಕಳೆದ 20 ದಿನಗಳಿಂದನೂ ಕೂಡ ಲಡ್ಡನ್ನು ತಯಾರಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಏನು ಹೊಸ ವರ್ಷಾಚರಣೆ ಇದೆ, ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಮೊದಲ ದಿನ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರೇನಿರ್ತಾರೆ, ಆ ಭಕ್ತಾದಿಗಳಿಗೆ ಈ ಒಂದು ಲಡ್ಡು ಪ್ರಸಾದವನ್ನ ಉಚಿತವಾಗಿ ವಿತರಣೆ ಮಾಡುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ರೀತಿಯಾದ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರೇನಿರ್ತಾರೆ, ಆ ಭಕ್ತರಿಗೆ ಲಾಡು ವಿತರಣೆ ಮಾಡುವಂತದ್ದನ್ನ ಇಲ್ಲಿ ಪ್ರತೀತಿಯಾಗಿ ನಡ್ಸ್ಕೊಂಡು ಬರಲಾಗಿದೆ. ಹಂತವಾಗಿ ಲಾಡು ವಿತರಣೆ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳಲಾಗಿದ್ದು, ಕಳೆದ ವರ್ಷ 1 ಲಕ್ಷ ಇದ್ದಂಥದ್ದು ಈ ವರ್ಷ 2 ಲಕ್ಷಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಬನ್ನಿ, ಗುರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಗುರುಗಳು ಹೇಳಿ, ಈಗ ಹೊಸ ವರ್ಷ ಸಂಭ್ರಮಾಚರಣೆಗೆ ದೇವಸ್ಥಾನ ಯಾವ ರೀತಿಯಾಗಿ ಸಿದ್ಧ ಆಗಿದೆ? ಮಾಧ್ಯಮಕ್ಕೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಲಡ್ಡು ತಯಾರಿ 20/12/2023 ರಿಂದ ಪ್ರಾರಂಭವಾಗಿದೆ. 30 ಅಂದರೆ ಇವತ್ತು 31/12/2023 ಲಡ್ಡು ತಯಾರಿ ಕಾರ್ಯಕ್ರಮ ನಡೀತದೆ. ಈ ಲಡ್ಡು ತಯಾರಿಕೆ ಹಾಕಿರ್ತಕ್ಕಂಥ ಸಾಮಗ್ರಿಗಳು ನಾವು ಒಂದು 100 ಕ್ವಿಂಟಾಲ್ ಕಡಲೆ ಹಿಟ್ಟು, ಒಂದು 200 ಕ್ವಿಂಟಾಲ್ ಸಕ್ಕರೆ, ಒಂದು 10,000 ಲೀಟ್ರ್ ಖಾದ್ಯ ತೈಲ ರೀಫೈಂಡ್ ಆಯಿಲ್, ಹಾಗೆ ವಿಶಿಷ್ಟವಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಡೈಮಂಡ್ ಸಕ್ಕರೆ ಎಲ್ಲವನ್ನು ಉತ್ಕೃಷ್ಟ ರೀತಿಯಲ್ಲಿ ನಾವು ಹಾಕಿ ಲಡ್ಡು ತಯಾರಿ ಮಾಡಿದ್ದೀವಿ. ಈ ಲಡ್ಡು ತಯಾರಿ ಪ್ರಾರಂಭ 94ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು, ಆಗ 1,000 ಲಡ್ಡು ಅಂತ ಪ್ರಾರಂಭವಾಯಿತು. ಈ ಲಡ್ಡು ತಯಾರಿಗೆ ಪ್ರೇರಣೆ ಏನಪ್ಪಾ ಅಂದರೆ, ರಾಜ್ಕುಮಾರ್ ದಂಪತಿಗಳು ಸ್ವಾಮೀಜಿಯವರ ವಿಜ್ಞಾಪನೆ ಮಾಡಿಕೊಂಡು 94ನೇ ಇಸ್ವಿಯಲ್ಲಿ 1,000 ರೂಪಾಯಿ ಕೊಟ್ಟು, ಸ್ವಾಮೀಜಿಯವರೇ ತಿರುಪತಿಯಲ್ಲಿ ಯಾವ ರೀತಿ ಲಡ್ಡುವನ್ನು ಪ್ರಸಾದವಾಗಿ ಭಕ್ತರಿಗೆ ನೀಡ್ತಾರೋ ಅದೇ ರೀತಿ ನಮ್ಮ ದೇಗುಲದಲ್ಲೂ ಯಾಕೆ ಹೊಸ ವರ್ಷ ಮಾಡಬಾರ್ದು ಅನ್ನೋ ಸಂಕಲ್ಪವನ್ನು ಮಾಡಿದರು. ಆವತ್ತು ಸ್ವಾಮೀಜಿಯವರು ಅಣ್ಣವ್ರು ಹೇಳಿದಾರಲ್ಲ ಅಂತ 1,000 ರೂಪಾಯಿ ಕೊಟ್ಟಾಗ ನಾವೇ 4 ಜನ ತಿರುಪತಿಯಿಂದ ಬಾಣಸಿಗರನ್ನು ಕರ್ಕೊಂಬಂದು 1,000 ಲಡ್ಡುವನ್ನು ಮಾಡಿದ್ವಿ. ಆಗಿನ ಕಾಲದಲ್ಲಿ 1,000 ರೂಪಾಯಿಗೆ 1,000 ಲಡ್ಡು ಬಂತು. ಅದು ನಮಗೆ ಇನ್ನೂ ನೆನಪಿದೆ. ಅದು ಆ್ಯಕ್ಚುಲಿ ಹಾಗೆ ಅಣ್ಣವ್ರನ್ನ ಮನಸ್ಸಿಂದ 1,000 ಲಾಡು ಪ್ರಾರಂಭವಾಗಿದ್ದು ದಿನೇ ವರ್ಷ ಜಾಸ್ತಿಯಾಗಿ 2,000, 5,000, 10,000, 50,000 ಆಗಿ ಲಕ್ಷ ಆಗಿ ಇವತ್ತು ಅಣ್ಣವ್ರನ್ನ ಒಳ್ಳೆಯ ಮನಸ್ಸಿನಿಂದ ನೂತನ ವರ್ಷಾರಂಭಕ್ಕೆ ಭಕ್ತರಿಗೆ, ಎಲ್ಲ ಭಕ್ತರಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಆಗ್ತಾ ಇದೆ. ಇದಿಷ್ಟು ಶ್ರೀನಿವಾಸನ್ ಸ್ವಾಮೀಜಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.